ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರಿಯ ಕೇಳುಗರೆ, ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 8ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀ ಎಂಎಸ್ ಅನಂತನಾರಾಯಣ. ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಹೊಸಹಳ್ಳಿ ರಾಜಾರಾಮಮೂರ್ತಿ. ತತ್ಯಾಗಮೊಂದು ಪರಿಸಗೆ ಮುಗಿಯುವುದು ಅನ್ನಗಂ ಸದ್ಯಾಜಮಾನ ದೀಕ್ಷಯ ನವನಿಪಂ ತಾಳ್ದನು ಉದ್ಯುಕ್ತರಾದರರ್ಜುನನೊಡನೆ ಹಯ ರಕ್ಷೆಗೆ ಅಸುರಹರನಾಜ್ಞೆಯಿಲ್ದೆ ಉದ್ಯತ್ಪರಾಕ್ರಮಿಗಳ್ ಅನುಸಾಲ್ವ ಸಾತ್ಯಕಿ ಪ್ರದ್ಯುಮ್ನ ಕೃತವರ್ಮ ಯೌವನಾಶ್ವಾತಿ ಬಲ ಖದ್ಯೋತ ಸುತಸೂನು ಮೊದಲಾದ ವೀರರೊದಗಿತು ಚಾತುರಂಗದೊಡನೆ. ಯಜ್ಞಾಶ್ವವು ಭೂಮಂಡಲವನ್ನು ತಿರುಗಿ ಬರಲು 1 ಸಂವತ್ಸರದ ಅವಧಿ. ಆವರೆವಿಗೂ ಯಜಮಾನನು ಸಪತ್ನೀಕನಾಗಿ ದೀಕ್ಷಿತನಾಗಿ ಇರತಕ್ಕದ್ದು. ಯಜ್ಞಾಶ್ವವನ್ನು ಪೂಜಿಸಿ ಅರ್ಜುನನನ್ನು ಅದರ ರಕ್ಷೆಗೆ ಕಳುಹಿಸಿಕೊಡುತ್ತಿದ್ದಾರೆ. ಅದರ ಜೊತೆಯಲ್ಲಿ ಅನುಸಾಲ್ವ, ಸಾತ್ಯಕಿ, ಪ್ರದ್ಯುಮ್ನ, ಕೃತವರ್ಮ, ಯೌವನಾಶ್ವ, ವೃಷಕೇತು ಮೊದಲಾದ ವೀರರೆಲ್ಲರೂ ಚತುರಂಗ ಸೇನೆಯೊಂದಿಗೆ ಮುನ್ನಡೆಯುತ್ತಿದ್ದಾರೆ. ಇಭಮುಖಾರ್ಚನಯಂ ನವಗ್ರಹದ ಪೂಜಯಂ ಇಭಮುಖಾರ್ಚನಯಂ ನವಗ್ರಹದ ಪೂಜಯಂ ವಿಭವತಿಂ ಮಾಡಿ ಧರ್ಮಜ ಭೀಮ ಕುಂತಿಗಳ್ಗಭಿನಮಿಸಿ ಕೃಷ್ಣನ ಪದಾಂಬುಜಕ್ಕರಗಿ ದಿಕ್ಪಾಲರಂಬೇಡಿಕೊಂಡು ಶುಭ ಮುಹೂರ್ತದೊಳ್ ಅರಸಿಯರಸೇಸವೆತ್ತು ಮುನಿಸಭೆಗೆ ವಂದಿಸಿ ಪರಕೆಗೊಂಡು ಪಾಠಕರ ಜಯರ ಭಸದಿಂದೆಸೆವ ಮಂಗಳವಾದ್ಯ ಘೋಷದಿಂದ ಅರ್ಜುನಂ ಪರಮಟ್ಟನು ಒಂದು ಸಂವತ್ಸರದ ವಿಜಯ ಯಾತ್ರೆಗೆ ಹೊರಟಿದ್ದಾನೆ ವೀರನಾದ ಪಾರ್ಥ. ಅವನು ಹೊರಡುವ ವೈಖರಿಯನ್ನು ನೋಡಿ ಮೊದಲಿಗೆ ಆದೌ ಪೂಜ್ಯೋ ವಿನಾಯಕ ಎಂದು ಗಣಪತಿಯನ್ನು ಧ್ಯಾನ ಮಾಡಿ ಪೂಜೆ ಮಾಡಿದ್ದಾನೆ. ನಂತರ ನವಗ್ರಹಗಳಿಗೆ ಪೂಜೆಯನ್ನು ಅರ್ಪಿಸಿದ್ದಾನೆ. ಅನಂತರದಲ್ಲಿ ಧರ್ಮರಾಜ, ಭೀಮ, ಕುಂತಿ ಅವರಿಗೆ ನಮಸ್ಕಾರವನ್ನು ಮಾಡಿದ್ದಾನೆ. ಕೃಷ್ಣನ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡಿದ್ದಾನೆ. ದಿಕ್ಪಾಲಕರೆಲ್ಲರಿಗೂ ಕೂಡ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾನೆ. ನಂತರ ಶುಭ ಮುಹೂರ್ತದಲ್ಲಿ ಅರಸಿಯರ ಸಮೀಪಕ್ಕೆ ಹೋಗಿ ಅವರ ಅನುಜ್ಞೆಯನ್ನು ಪಡೆದು ಅವರಿಂದ ಆರತಿಯನ್ನು ಎತ್ತಿಸಿಕೊಂಡು ತಿಲಕವನ್ನು ಧರಿಸಿಕೊಂಡು ಅಲ್ಲಿಂದ ಮುನಿಗಳ ಸಭೆಗೆ ಆಗಮಿಸಿ ಅಲ್ಲಿನ ಎಲ್ಲ ಋಷಿಗಳ ಅನುಜ್ಞೆಯನ್ನು ಪಡೆದುಕೊಂಡು ಪಾಠಕರು ಜಯ ಜಯ ಘೋಷವನ್ನು ಮಾಡುತ್ತಿರಲು, ಮಂಗಳವಾದ್ಯಗಳು ಮೊಳಗುತ್ತಿರಲು ಅರ್ಜುನ ವಿಜಯ ಯಾತ್ರೆಗಾಗಿ ಹೊರಟುತ್ತಿದ್ದಾನೆ. ಮುರಹರನ ರಾಣಿಯರ್ ಧುರಧೇರ ಕಣ್ಣ ಸುತ ನರಸಿಯಂದೆಂದ ಪೊಗಳ್ವಂತೆ ಮಿಗೆ ಸಂಗರದೊಳ್ ಅರಿಗಳಂ ಗೆಲ್ಬುದೆಂದು
ಆರತಿಯನೆತ್ತಿ ಮುತ್ತಿನ ಶೇಷಗಳನೆ ಸೋಸಿ ಭರದಿಂದ ಬಂದಪ್ಪಿದಂಗನೆಯ ಮೊಗ ನೋಡಿ ಭರದಿಂದ ಬಂದಪ್ಪಿದಂಗನೆಯ ಮೊಗ ನೋಡಿ ಕುರುಗಳನ್ನು ಉಗುರ್ಗಳಿಂ ತಿದ್ದಿ ಮುದ್ದಿಸಿ ತನ್ನ ಬೆರುಳುಂಗರಂಗೊಟ್ಟು ಸಂತೈಸಿ ವೃಷಕೇಂತು ಕಾಂತೆಯಂ ಬೀಳು ಕೊಟ್ಟನು. ಯುದ್ಧಕ್ಕೆ ಹೊರಟ ಪ್ರತಿ ವೀರನ ಮನೆಯಲ್ಲೂ ಇದೇ ರೀತಿಯಾದಂತಹ ಒಂದು ವಿದಾಯ ಕಾರ್ಯಕ್ರಮ ಇರುತ್ತದೆ. ವೀರರಾದವರು ಯುದ್ಧಕ್ಕೆ ಹೋಗುವವರನ್ನು ತಡೆಯುವುದಿಲ್ಲ. ಅದರಲ್ಲೂ ಕ್ಷತ್ರಿಯರು ಎಂದೂ ಯುದ್ಧಕ್ಕೆ ಹೋಗುವವರನ್ನು ನಿವಾರಿಸುವವರಲ್ಲ. ಕರ್ಣನ ಮಗನಾದ ವೃಷಕೇತುವು ಅಂತೆಯೇ ಯುದ್ಧಕ್ಕೆ ಹೊರಟಿದ್ದಾನೆ. ಅವನ ಮಡದಿ ಆತನ ಸಮೀಪಕ್ಕೆ ಬಂದಿದ್ದಾಳೆ. ನಾಥನನ್ನು ಕುರಿತು ಆತನಿಗೆ ಆರತಿ ಎತ್ತುವ ಮೊದಲು ಹೇಳುತ್ತಿದ್ದಾಳೆ, ಶ್ರೀಕೃಷ್ಣ ಪರಮಾತ್ಮನ ರಾಣಿಯರು ನನ್ನನ್ನು ಕಂಡಾಗ ಧುರಧೀರ ಕರ್ಣಸುತನ ಅರಸಿ ಎಂದು ನನ್ನನ್ನು ಹೊಗಳುವಂತೆ ನೀವು ಯುದ್ಧ ಮಾಡಿ ಗೆದ್ದು ಬರಬೇಕು ಎಂದು ಹೇಳಿ ಆರತಿಯನ್ನೆತ್ತಿ ಮುತ್ತಿನ ನಿವಾಳಿಗಳನ್ನು ಮಾಡಿಸಿ ನಂತರ ಭರದಿಂದ ಬಂದು ಒಪ್ಪಿದ್ದಾಳೆ. ಅವಳ ಮುಂಗುರುಳನ್ನು ನೇವರಿಸುತ್ತಾ ಕರ್ಣಸುತ ವೃಷಕೇತು ಅವಳ ಬೆರಳಿಗೆ ತನ್ನ ಉಂಗುರವನ್ನು ತೊಡಿಸಿ ಆಕೆಯನ್ನು ಮುದ್ದಿಸಿ ಸಮಾಧಾನಪಡಿಸುತ್ತಿದ್ದಾನೆ. ಅಂಕೆಯಿಂದರ್ಜುನಂಗಂದು ಯಾದವ ಸೈನ್ಯಮಂ ಕೂಡಿಕೊಟ್ಟು ದಳಪತಿಯಾಗಿ ತನಯನಂ ಮುಂಕೊಳಿಸಿ ಕಂಡಜ ಸುವೇಗ ಅನುಸಾಲ್ವರ ಸಹಾಯಮಂ ಕೈವರ್ತಿಸಿ ಪಂಕರುಘಲೋಚನಂ ಪೊರಮಟ್ಟನಿ ಬರೆಲ್ಲರಂ ಕಳುಹಿತಿರುಗಿದಂ ಸ್ವೇಚ್ಛೆಯಿಂದಾಹಯಂ ತೆಂಕಮೊಗಮಾಗಿ ನಡೆದುದು ಕರಿತುರಗರಥ ಪದಾತಿಗಳು ಸಂದಣಿಸಲೋ ಸೇನೆ ಹೊರಟು ನಿಂತಾಗ ಶ್ರೀಕೃಷ್ಣ ತನ್ನ ಮಗನಾದ ಪ್ರದ್ಯುಮ್ನನಿಗೆ ಯಾದವ ಸೈನ್ಯದ ಪಟ್ಟವನ್ನು ಕಟ್ಟಿ ಅರ್ಜುನನಿಗೆ ಸಹಾಯಕನಾಗಿ ಕಳುಹಿಸಿಕೊಟ್ಟಿದ್ದಾನೆ. ವೃಷಕೇತು, ಸುವೇಗ, ಅನುಸಾಲ್ವ ಮೊದಲಾದವರೆಲ್ಲರೂ ಕೂಡಿಕೊಂಡಿದ್ದಾರೆ. ಕೃಷ್ಣ ಅವರೆಲ್ಲರಿಗೂ ಬೀಳ್ಕೊಡುಗೆಯನ್ನು ಹೇಳಿ ನಂತರ ಹಸ್ತಿನಾವತಿಗೆ ತಿರುಗಿದ್ದಾನೆ. ಇತ್ತ ಯಜ್ಞದ ಕುದುರೆಯು ಸ್ವೇಚ್ಛೆಯಿಂದ ದಕ್ಷಿಣದ ಮುಖ ಮಾಡಿ ನಡೆಯುತ್ತಿದೆ. ಜೊತೆಯಲ್ಲಿ ದೊಡ್ಡದಾದ ಸೇನೆಯು ಹಿಂಬಾಲಿಸುತ್ತಿದೆ. ಊಹಿಸುವಡರಿದೆನೆ ತೊರಂಗಮದ ಕೂಡೆಸಲ್ನಾಗದಿಂ ಮೇರೆ ತಪ್ಪಿದ ಮಹಾನ್ನವದ ಪ್ರವಾಹಮೆನೆ ತಳ್ತಿಡಿದ ತರುಕುಲ್ಬಲತೆಗಳಿಂ ತಡೆಗೊಂಡ ಕಾನನಮೆನೆ ಮೋಖರಂ ಭೂತಳಮನೊಳಕೊಂಡು ಬರುತ್ತಿದ್ದು ಆಗಯಂ ಬಳಿಕ ದಕ್ಷಿಣ ದಿಶಾಮುಖಮಾಗಿ ಮಾಹಿಷ್ಮತಿ ಪಟ್ಟಣದ ಬಹಿರ್ಭಾಗದು ಪವನದೆಡೆಗೆ ನಡೆತದುದು. ಬಹುದೊಡ್ಡದಾದ ಪಾಂಡವರ ಸೇನೆ ಯಜ್ಞಾಶ್ವವನ್ನು ಹಿಂಬಾಲಿಸಿಕೊಂಡು ನಡೆಯುತ್ತಿದೆ. ಇದೇನು ಸೇನೆಯ ಸಮುದ್ರವೋ ಸೇನೆಯ ಕಾಡೋ ಎಂಬಂತೆ ಕಾಣುತ್ತಿದೆಯಂತೆ. ಹಾಗೆ ಕಾಡಿನಂತೆ ಸಮುದ್ರದಂತೆ ಕಾಣುತ್ತಿರುವ ಮಹಾಸೈನ್ಯ ದಕ್ಷಿಣ ದಿಗ್ಭಾಗದಲ್ಲಿ ಬರುತ್ತಾ ಮಾಹಿಷ್ಮತಿ ಪಟ್ಟಣದ ಸಮೀಪಕ್ಕೆ ಬಂದಿದೆ. ಆ ನಗರದ ಸುನೀಲ ಧ್ವಜಂ
ನಗರದರ ಸುನೀಲಧ್ವಜಂ ಮೇಡವನ ಸೂನು ಪ್ರವೀರನೆಂಬವನ್ ಆಗಳಲ್ಲಿ ಉದ್ಯಾನ ಕೇಳಿಗೆ ಬಂದನೊಲವಿಂದೆ ಮದನ ಮಂಜರಿ ಎಂಬ ಕಾಂತೆಯೊಡನೆ ಆಹನಳಿನ ಲೋಚನಯ ಕೆಳದಿಯರ್ ಬಿಡಯದಿಂದ ಆನಳಿನ ಲೋಚನಯ ಕೆಳದಿಯರ್ ಬಿಡಯದಿಂದ ಆನಂದನದೊಳ್ ಸಂಚರಿಸುತ್ತಿದ್ದರು. ಬಳಿಕ ಮೀಡಕೇತನ ಮಹೀಪಾಲನರಮನೆಯ ಸೊಕ್ಕಾನೆಗಳ ತಂಡದಂತೆ ಮಾಹಿಷ್ಮತಿಯ ಅರಸ ನೀಲಧ್ವಜ, ಅವನ ಮಗ ಪ್ರವೀರ. ಆ ಪ್ರವೀರನ ಮಡದಿ ಮದನ ಮಂಜರಿ ಎಂಬಾಕೆ. ಆಕೆ ತನ್ನ ಸಖಿ ಪರಿವಾರದೊಡನೆ ಆ ದಿನ ಪಟ್ಟಣದ ಹೊರಗಡೆ ಇರುವ ಉದ್ಯಾನವನದಲ್ಲಿ ವಿಹರಿಸಲು ಬಂದಿದ್ದಾಳೆ. ಅಲ್ಲಿರುವ ಆ ಸಖಿಯರೆಲ್ಲರೂ ಮೀನಕೇತನ ಮಹೀಪಾಲನ ಅರಮನೆಯ ಸೊಕ್ಕಾನೆಗಳು ಮನ್ಮಥನ ಮದದಾನೆಗಳಂತೆ ಬರುತ್ತಿದ್ದಾರಂತೆ. ದಾರಿಯಲ್ಲಿ ನೋಡಿ ತಿಲಕವನು ಅಪ್ಪಿ ಕುರುವಕವನು ಎಳನಗೆಯೊಳೂಡಿ ಸಂಪಗೆಯಂ ಪ್ರಿಯಂಗುವಂ ಸೋಂಕಿ ಮುರಿದಾಡಿ ಚೂತ ಮನೊರೆದ ಶೋಕೆಯಂ ಬಕುಳಮಂ ಮುಕ್ಕುಳಿಸಿ ಮಧ್ಯದಿಂದೇ ಪಾಡಿ ಪುನ್ನಾಗಮಂ ಕರ್ಣಿಕಾರವನೆ ಕೊಂಡಾಡಿ ಮಂದಾರಮಂ ಜಾಣ್ನುಡಿದು ಪುಷ್ಪಿತಂಬಾಡಿ ತೋರಿದರಂಬುಜಾಕ್ಷಿಯರ್ ನಾನಾ ವಿಲಾಸದಿಂದ ಆಬನದೊಳು ಮಾಹಿಷ್ಮತಿಯ ಹೊರಗಿನ ಆ ಉಪವನದಲ್ಲಿ ನಾನಾ ವಿಧವಾದ ವೃಕ್ಷಗಳು. ಈ ಸ್ತ್ರೀ ಪರಿವಾರದವರು ಪ್ರತಿ ವೃಕ್ಷವನ್ನು ಆತ್ಮೀಯತೆಯಿಂದ ಸಮೀಪಿಸಿ ಒಂದೊಂದಕ್ಕೆ ಒಂದೊಂದು ಉಪಚಾರವನ್ನು ಮಾಡುತ್ತಿದ್ದಾರಂತೆ. ಇದು ಕವಿ ಸಮಯದಲ್ಲಿ ಬರುವ ಮಾತುಗಳು. ಲೋಕದಲ್ಲಿ ಇದು ನಡೆಯುತ್ತಿದೆಯೋ ಇಲ್ಲವೋ ಎನ್ನುವುದು ನಮಗೆ ಗೊತ್ತಿಲ್ಲ. ಆದರೆ ಕವಿಗಳು ತಮ್ಮ ಕಾವ್ಯಗಳಲ್ಲಿ ಇದನ್ನು ಆಗಾಗ ಸ್ಥಿರೀಕರಿಸುತ್ತಾರೆ. ಒಂದು ಮರ ಅಥವಾ ಹೂವಿನ ಗಿಡ ಹೂವನ್ನು ಬಿಡದಿದ್ದರೆ ಅದಕ್ಕೆ ಸ್ತ್ರೀಯರ ಉಪಚಾರ ಬೇಕಂತೆ. ಏನದು ಉಪಚಾರ? ಇವರು ಆ ಉಪಚಾರವನ್ನು ಮಾಡುತ್ತಿದ್ದಾರೆ ಈ ಮದನ ಮಂಜರಿಯ ಸಖಿಯರು. ಆ ಕೆಳದಿಯರು ತಿಲಕ ವೃಕ್ಷವನ್ನು ಸಮೀಪದಿಂದ ನೋಡುತ್ತಾರಂತೆ, ಕುರವಕ ವೃಕ್ಷವನ್ನು ಒಪ್ಪುತ್ತಾರಂತೆ, ಸಂಪಗೆಯನ್ನು ಎಳನಗೆಯಿಂದ ಈಕ್ಷಿಸುತ್ತಾರಂತೆ, ಪ್ರಿಯಂಗು ಮರವನ್ನು ಸೋಕುತ್ತಾರಂತೆ, ಬಕುಳ ವೃಕ್ಷದ ಬಳಿಗೆ ಬಾಯಲ್ಲಿ ಮದ್ಯವನ್ನು ತುಂಬಿಕೊಂಡು ಉಗುಳುತ್ತಾರಂತೆ, ಮಾವಿನ ಮರದ ಟೊಂಗೆಗಳನ್ನು ಮುರಿಯುತ್ತಾರಂತೆ, ಅಶೋಕ ವೃಕ್ಷವನ್ನು ಕಾಲಿನಿಂದ ಒದೆಯುತ್ತಾರಂತೆ, ಸುರಹೊನ್ನೆ ಬೆಟ್ಟದಾವರೆಗಳನ್ನು ಹೊಗಳುತ್ತಾರಂತೆ. ಈ ಎಲ್ಲವೂ ಉಪಚಾರವನ್ನು ಮಾಡಿಸಿಕೊಂಡ ಆ ಮರ ಗಿಡಗಳಿಗೆ ಸಂತೋಷವಾಗಿ ಅದು ಹೂವನ್ನು ಬಿಡುತ್ತದೆ ಎಂಬುದು ಕಲ್ಪನೆ. ಮುಟ್ಟಲ್ ಪ್ರಿಯಂಗು ಪೂವಹ ತರಳೆಯರ ಕೈಗೆ ನಿಟ್ಟಿಸಲ್ ತಿಲಕಮಲರಗ ನೀರೆಯರ ಕಣ್ಗೆ ಮೆಟ್ಟಿದೊಡ ಶೋಕಮಂಕುರಮಪ್ಪ ಬಾಲಯರ ಮೆಲ್ಲಡಿಗೆ ಮಿಗೆ ಬೆಳ್ಳಗೆ ಪುಟ್ಟಲ್ಗೆ ಸಂಪಗೆ ಮುಗುಳ್ದೋತ್ಪ ಸುದತಿಯರ ಬಟ್ಟ ಮೊಗಕ್ಕೆ ಎಣೆಯಗವೆ ತಾಪರಗಳು ಎಂದು ಅವಂ ಬಿಟ್ಟು
ಒಟ್ಟು ತುಂಬಿದ ಜೌವನಯರ ತನು ಪರಿಮಳಕ್ಕೆ ಕವಿದುವ ಬನದಳಿಗಳು. ತರುಣಿಯರ ಕೈ ಮುಟ್ಟಿದರೆ ಪ್ರಿಯಂಗ ವೃಕ್ಷವು ಹೂವಾಗುತ್ತದೆ, ನೋಡಿದರೆ ತಿಲಕ ವೃಕ್ಷವು ಹೂವಾಗುತ್ತದೆ, ಮೆಟ್ಟಿದರೆ ಅಶೋಕವು ಚಿಗುರು ಬಿಡುತ್ತದೆ. ಮಂದಸ್ಮಿತದಿಂದ ಸಂಪಗೆ ಅರಳುವಂತೆ ಮಾಡುತ್ತಾರೆ. ಇಂತಹ ಸುಂದರಿಯರ ಮುಖಗಳಿಗೆ ತಾವರೆಗಳು ಸರಿಯಾದಾವೆ ಎಂದು ದುಂಬಿಗಳು ತಾವರೆಯನ್ನು ಬಿಟ್ಟು ಈ ತರುಣಿಯರ ದೇಹವನ್ನೇ ಆಶ್ರಯಿಸಿ ಮುತ್ತುತ್ತಿವೆಯಂತೆ. ಸಣ್ಣ ನಡು ಸೈನಿಮಿರೆ ತೋಳ ಮೊದಲೊಳ್ಪೆಸೆಯೇ ತಿನ್ನ ಮೊಲೆಗಳ್ ಪೊದಳೆ ಬೆನ್ನ ಸೋರ್ ಮುಡಿಯಲೆಯೇ ಕಂಡ ಬೆಳಗಾಗಸವನಾವರಿಸೆ ಮೊಗಮೆತ್ತಿ ತುದಿಗಾಲ್ಗಳಿಲ್ದೆ ನಿಲ್ದು ಬಣ್ಣವಳಿಯದ ಪೂಗಳಂ ಕೊಯ್ದು ಬೆಂಡಾಗಿ ತಣ್ಣಲರ್ಗೊಡ್ಡಿ ಮೈ ಬೆವರನಾದಿಸಿಕೊಂಡು ಪೆಂಡು ಬಿಂಡು ಆಪನದೊಳಲರ್ಗಳಂ ತಮ್ಮ ತನುವಿನ ಕಂಪಿನಿಂ ಪೊರೆದರು. ಆ ಸುಂದರಾಂಗಿಯರ ಸಣ್ಣ ನಡುಗಳು ನೇರವಾಗಿ ಮೇಲೆ ಕೇಳಲು, ಬಾಹುಮೂಲವು ಹೊಸೆಯಲು, ತಿಣ್ಣ ಸ್ತನಗಳು ಚಲಿಸುತ್ತಿರಲು, ಬೆನ್ನ ಹಿಂದೆ ಕೇಶರಾಶಿ ಶೋಭಿಸಲು, ಆಕಾಶವನ್ನು ಅವರ ಕಣ್ಣುಗಳ ಬೆಳಕು ಆವರಿಸಲು ಮುಖವನ್ನೆತ್ತಿ ತುದಿಗಾಲಿನಲ್ಲಿ ನಿಂತು ಹೊಸ ಬಣ್ಣದ ಹೂಗಳನ್ನು ಕೊಯ್ದ ತರುಣಿಯರು ಬೆಂಡಾಗಿ ತಂಗಾಳಿಗೆ ಮೈಯೊಡ್ಡಿ ಆ ಹೂವುಗಳನ್ನು ತಮ್ಮ ದೇಹದ ಕಂಪಿನಿಂದ ಹೆಚ್ಚು ಸುಗಂಧಪೂರಿತವನ್ನಾಗಿ ಮಾಡುತ್ತಿದ್ದಾರೆ. ನಿಲುಕಿ ಪೂರ್ವೈವ ಲಲಿತಾಂಗಯರ ಬಟ್ಟ ಬಲ್ಮೊಲೆಗಳಂ ಪೊರಲಾರದ ಸಿಯ ಸೆಳೆ ನಡುವಿದು ಶಿಥಿಲಮೆಲ್ದು ಹರಿನೀಲ ದೆಸೆ ಒಂದು ಸಣ್ಣ ಸರಳಂ ಮನೋಜಂ ನಿರ್ಮಿಸಿ ನಿಲ್ಲಿಸಿ ಬಿಗಿದನೋ ಮೂರು ಕಟ್ಟನು ಎಡೆಗೆಡೆಗೆನಲ್ ಸಲೆರಾಜಿಸಿತು ಬಳಿತ್ರಯದ ಚಲ್ವಿಗೆಯುದೆ ಲಲನಯದ ಮಧ್ಯದೊಳಗೆದ ಭಾಸೆ ಕುಸುಮಾಪಚಯ ಸಮಯದೊಳ್ ಪೊಸತೆನೇ ತರುಣಿಯರು ಮೇಲ್ಗಡೆ ನೆಟ್ಟಿರುವ ದೃಷ್ಟಿಯಿಂದ ಹೂವುಗಳನ್ನು ಬಿಡಿಸುತ್ತಿರುವಾಗ ಅವರ ತೆಳುವಾದ ನಡುವು ಸಾಕಷ್ಟು ಬಲವಾಗಿಲ್ಲ ಎಂದು ಮನ್ಮಥನು ಇಂದ್ರನೀಲದಿಂದ 3 ಸರಳುಗಳ ಕಟ್ಟನ್ನು ಮಾಡಿದನು ಎಂಬಂತೆ ಸೊಗಯಿಸುವ ತ್ರಿವಳಿಗಳಿಂದಲೂ ಸ್ತನಮಧ್ಯದ ರೋಮರಾಜಿಗಳಿಂದಲೂ ಅವರು ಶೋಭಿಸುತ್ತಿದ್ದರು. ತುಂಬಿಗಳ ನೋಟಿಸದ ಚಂಪಕಂ ಸೊಕ್ಕಾನಯಂ ಬೆದರಿಸದ ಸಿಂಗಂ ಇಡಿದಂಧಕಾರಮಂ ತುಂಬಿಸದ ಚಂದ್ರಮಂಡಲಮಿರಲ್ ಕಂಡಿಲ್ಲಿ ನಾವು ಮಿದ್ದೊಡೆ ನಂಬನು ಶಂಬರಾರಿಯ ಶರಂ ಕಾಡದು ಇರುಳಿನ ವಿರಹಕೆಂಬ ನಿಶ್ಚಯದೊಳು ಅಗಲದೆ ಬಾಲಿಕೆಯರುರುವನು ಇಂಬುಗೊಂಡು ಎಣಬೆಕ್ಕಿಯನಲ್ ಎಸೆದುವು ಅಲಗ್ವೈವ ನೀರಯರ ನೆಲೆ ಮೊಲೆಗಳು ಸುಂದರವಾದ ಸ್ತ್ರೀ ಶರೀರವನ್ನು ಬಣ್ಣಿಸುವುದೆಂದರೆ ಲಕ್ಷ್ಮೀಶನಿಗೆ ಪರಮಪ್ರಿಯವಾದ ಕಾರ್ಯ. ಆತ ಅವರ ಚೆಲುವನ್ನು ಮತ್ತೆ ಮತ್ತೆ ಬೇರೆ ಬೇರೆಯ ಶ್ಲೋಕಗಳಲ್ಲಿ ವರ್ಣಿಸುತ್ತಿದ್ದಾನೆ. ಇಲ್ಲಿ ನೋಡಿ,
ತುಂಬಿಗಳನ್ನು ಓಡಿಸದ ಸಂಪಿಗೆ ಹೂವು ಅವರಲ್ಲಿದೆ. ಅವರ ಮೂಗು ಸಂಪಿಗೆಯಂತೆ ಕಾಣುತ್ತಿದೆ, ಆದರೆ ಅದು ತುಂಬಿಗಳನ್ನು ಓಡಿಸುವುದಿಲ್ಲ. ಆನೆಯನ್ನು ಹೆದರಿಸದ ಸಿಂಹ ಇಲ್ಲಿದೆ. ಅವರ ನಡು ಸಿಂಹಕಟಿ ಮುಷ್ಟಿಯಲ್ಲಿ ಸಿಗುವಂಥದ್ದು, ಆದರೆ ಆನೆಗಳನ್ನೇನೂ ಅದು ಹೆದರಿಸುವುದಿಲ್ಲ. ಅಂಧಕಾರವನ್ನು ಓಡಿಸದ ಚಂದ್ರಮಂಡಲ ಇಲ್ಲಿದೆ. ಅವರ ಮುಖ ಸುಂದರವಾಗಿದೆ, ಆದರೆ ಬೆಳಕೇನೂ ಬರುವುದಿಲ್ಲ. ಇದನ್ನು ಬಣ್ಣಿಸುತ್ತಾ ಕವಿ ಹೇಳುತ್ತಾನೆ, ಆದುದರಿಂದ ನಾವು ಇಲ್ಲಿದ್ದರೆ ರಾತ್ರಿ ಹೊತ್ತು ಮನ್ಮಥನ ಬಾಣಗಳು ನಮ್ಮನ್ನು ಕಾಡುವುದಿಲ್ಲ ಎಂದು ನಿಶ್ಚಯಿಸಿದ ಚಕ್ರವಾಕ ಪಕ್ಷಿಗಳಂತೆ ತರುಣಿಯರ ದಷ್ಟಪುಷ್ಟವಾದ ಸ್ತನಗಳು ಚೆಲುವಾಗಿ ಕಾಣುತ್ತಿದ್ದುವು. ಮೊಳೆಬಲ್ಲ ಮೊಲ್ಲೆಯಂ ಚಂದುಟಿಯ ಬಂದುಗೆಯನು ಎಳನಗೆಯ ಮಲ್ಲಿಗೆಯ ನೆಸಳ್ಗಣ್ಣ ನೈದಿಲಂ ನಳಿತೋಳ ಸಿರಿ ಸಮಂ ಸೆಳ್ಳಗುರುಕೇತಕಿಯನು ಒಣ್ಮೊಗದ ತಾವರೆಯನು ತೊಳಗುವ ಸುನಾಸಿಗದ ಸಂಬಗೆಯನು ಅವಯವದೊಳಳವಡಿ ಕುಸುಮಗಂಧಿಯ ರೇತಕಿನ್ನು ಪೊಗಳ ನರಸಿ ಕೊಯ್ವರು ಎಂದು ಅವರ ನಡು ಚಿಂತಿಸಿಯ ಬಡವಾದುದು ಎಸೆದು ಸುಂದರಿಯರಾದ ಸ್ತ್ರೀಯರ ನಡುವು ತೆಳ್ಳಗಿರಬೇಕು, ಅದು ಬಡನಡುವಾಗಿರಬೇಕು ಎನ್ನುವುದು ಸೌಂದರ್ಯದ ಒಂದು ವಿಶೇಷ ಚಿಂತನೆ. ಅವರ ಆ ನಡು ಏಕೆ ತೆಳ್ಳಗಾಯಿತು? ಅದಕ್ಕೆ ನಮ್ಮ ಲಕ್ಷ್ಮೀಶ ಹೇಳುತ್ತಾನೆ ನೋಡಿ. ಹಲ್ಲುಗಳೆಂಬ ಮೊಲ್ಲೆ, ಕೆಂಪಾದ ತುಟಿಗಳೆಂಬ ದಾಸವಾಳ, ಮಂದಸ್ಮಿತವೆಂಬ ಮಲ್ಲಿಗೆ, ಎಸಳುಗಣ್ಣೆಂಬ ನೈದಿಲೆ, ನಳಿತೋಳುಗಳೆಂಬ ಶಿರೀಷ, ಉಗುರುಗಳೆಂಬ ಕೇದಗೆ, ಮುಖವೆಂಬ ತಾವರೆ, ಇಂಥ ಶೋಭಾಯಮಾನವಾದ ಮೂಗೆಂಬ ಸಂಪಗೆ, ಇವುಗಳನ್ನು ತಮ್ಮ ದೇಹದಲ್ಲೇ ಇಟ್ಟುಕೊಂಡು ಈ ತರುಣಿಯರು ಮತ್ತೇಕೆ ಹೂವುಗಳನ್ನು ಕೊಯ್ಯುತ್ತಿರುವರೋ ಎಂದು ಚಿಂತಿಸಿ ಚಿಂತಿಸಿ ಅವರ ನಡುವು ತೆಳ್ಳಗಾಗಿ ಹೋಯಿತಂತೆ. ಕರವೀರ ಬರ್ಗಮಂ ಬಾಗಿಸಿದರಧಟರಂ ತಿರದೆ ಪುನ್ನಾಗಮಂ ಪತ್ನಿ ರಂಜಿಸಿದರ್ ಚದುರ ಮಾಬುತಿಗರಂತೆ ಜಾತಿಯಂತವರ ನರಿದಾಯ್ದರು ಅವನೀಶರಂದೆ ಸುರಗಿಯಂ ತುಡುಕಿದರ್ಭಟರಂತೆ ಬಗೆ ಕೆಳಸಿ ಪರಿದರ್ ಸುಬಿಟರಂತೆ ಪಾದರಿಯ ನರಸಿ ಪಿಡಿದುರಬಣಿಸಿದರ್ ನಗರ ಶೋಧನೆಯ ತಳವಾರರಂತೆ ಬನದೊಳ್ ಪೆಣ್ಗಳು. ಈ ಪದ್ಯದಲ್ಲಿ ಕವಿ ಅರ್ಥಶ್ಲೇಷೆಯನ್ನು ಹೇಳುತ್ತಾ ಹೋಗುತ್ತಿದ್ದಾನೆ. ಶತ್ರುವೀರರನ್ನು ಬಾಗಿಸುವಂತೆ ತರುಣಿಯರು ಕರವೀರ ಎಂದರೆ ಕಣಗಿಲೆ ಗಿಡವನ್ನು ಬಾಗಿಸಿದರು. ಮಾವುತರು ಸಲಗವನ್ನು ಏರಿದಂತೆ ಸುರಹೊನ್ನೆ ಗಿಡವನ್ನು ಏರಿದರು. ಪುನ್ ನಾಗ ಎಂದರೆ ಸುರಹೊನ್ನೆ ಗಿಡ, ಪುನ್ ನಾಗ ಎಂದರೆ ಗಂಡಸರೆಂಬ ಆನೆ ಎಂಬ ಅರ್ಥವೂ ಆಗುತ್ತದೆ. ರಾಜರು ಜಾತಿಭೇದವನ್ನರಿತು ಪ್ರಜೆಗಳನ್ನು ಪಾಲಿಸುವಂತೆ ತರುಣಿಯರು ಹೂವುಗಳನ್ನು ಆಯ್ದು ಬಿಡಿಸಿದರು. ವೀರರಂತೆ ಸುರಗಿಯನ್ನು ಹಿಡಿದರು. ಸುರಗಿ ಎಂದರೆ ಹೂವು ಮತ್ತೆ ಖಡ್ಗ ಎಂದು ಎರಡೂ ಅರ್ಥ. ವಿಟರಂತೆ ಸುಂದರವಾದ ಹೂಗಳನ್ನು ಅರಸಿದರು. ನಗರ ಶೋಧನೆ ಮಾಡುವ ತಳವಾರರಂತೆ ಪಾದರಿಯನ್ನು, ಪಾದರಿ ಎಂದರೆ ವ್ಯಭಿಚಾರಿ ಎಂದು ಅರ್ಥ. ಪಾದರಿ ಹೂವು ಇದೆ, ಪಾದರಿ ಹೂವನ್ನು ಪಾಟಲಿ ಪುಷ್ಪ, ಅದನ್ನು ಈ ಸ್ತ್ರೀಯರು ಆರಿಸಿಕೊಂಡಿದ್ದಾರೆ. ಜಾತಿ ಸೇವಂತಿಗೆ ಶಿರೀಷ ಮೊದಲಾದ ಪೂಜಾತಿಗಳೊಳ್ ಇಂತಲರ್ಗೊಯ್ಯುತ ಉಪವನದೊಳ್ ನಿಜಾತಿಶಯ ಲೀಲೆಯಿಂದಿರುತ್ತಿದ್ದಳು
ಆ ಮದನ ಮಂಜರಿ ಕೆಳದಿಯೊರೊಡನೆ ಭೂತಳದೊಳಿದು ಶುಭಾಕಾರದಿಂದ ಆಶ್ಚರ್ಯಭೂತಮೆನೆ ಭೂತಳದೊಳಿದು ಶುಭಾಕಾರದಿಂದ ಆಶ್ಚರ್ಯಭೂತಮೆನೆ ಮೈದೋದಿತಾಗಳ ವರೇಂದ್ರ ಸಂಭೂತನ ತುರಂಗಮಂ ಅದಂ ಕಂಡು ಮುತ್ತಿದರ್ ಮತ್ತ ಗಜಗಾಮಿನಿಯರು ಈ ರೀತಿಯಾಗಿ ರಾಣಿಯಾದ ಮದನಮಂಜರಿಯು ಅವಳ ಸುಂದರಿಯರಾದ ಸಖಿಯರು ಪುಷ್ಪಾಪಚಯವನ್ನು ಮಾಡುತ್ತಾ ತಿರುಗುತ್ತಿರುವಾಗ ಇದ್ದಕ್ಕಿದ್ದಂತೆ ಅವರಿಗೆ ಧರ್ಮರಾಜನ ಯಜ್ಞಾಶ್ವವು ಕಾಣಿಸಿಕೊಂಡಿದೆ. ಎಂಥ ಅಶ್ವವದು! ಬಹು ವಿಚಿತ್ರವಾದ ಬಹು ಸುಂದರವಾದ ಆ ದಿವ್ಯವಾದ ಅಶ್ವವನ್ನು ಕಂಡು ಪರಮಾಶ್ಚರ್ಯ ಚಕಿತರಾಗಿ ಸ್ತ್ರೀಯರೆಲ್ಲರೂ ಅದರೆಡೆಗೆ ಧಾವಿಸಿ ಬಂದಿದ್ದಾರೆ. ಆಗ ವನಿತೆಯೊರೊಳ ಬದನ ಮಂಜರಿ ಹಯದ ಪಣಯ ಕನಕ ಪಟ್ಟದ ಲೇಖನವನೋದಿಕೊಂಡು ಯಮತನುಜನಗಳಿಕೆಯಂ ಕಂಡು ನಸುನಗುತೆ ನಿಜ ಪತಿಗಾಗಳ್ ಅದನು ಸಿರಲು ಕನಲ್ ದಿನಗಳಂ ನೋಡುತ್ತ ಅವನೆದ್ದು ಕಾಣಬಹುದನುತ ಪಿಡಿದಶ್ವಮಂ ಕಟ್ಟಿ ಪಟ್ಟಣಕ್ಕೆ ಮಾನಿನಿಯರಂ ಕಳುಹಿ ಪರಿವಾರಮಂ ಕರೆಸಿ ನರನೊಳ್ ಕಾದಲ್ ಅನುವಾದನು. ಸ್ತ್ರೀ ಪರಿವಾರದಲ್ಲಿದ್ದ ಮದನಮಂಜರಿಯು ಆ ಯಜ್ಞದ ಅಶ್ವದ ಹಣೆಯ ಪಟ್ಟಿಯ ಮೇಲಿರುವ ಲೇಖನವನ್ನು ಓದಿದ್ದಾಳೆ. ಕೂಡಲೇ ಇದು ಧರ್ಮರಾಜನ ಯಜ್ಞಾಶ್ವ ಎಂದು ತಿಳಿದು ಸಮೀಪದಲ್ಲಿದ್ದ ಪತಿಯನ್ನು ಕುರಿತು ಹೇಳುತ್ತಿದ್ದಾಳೆ, ಈ ಯಜ್ಞಾಶ್ವವನ್ನು ವೀರರಾಗಿದ್ದರೆ ಕಟ್ಟಬಹುದಂತೆ ಎಂದು. ಅವಳ ಮಾತನ್ನು ಕೇಳಿ ಪ್ರವೀರನು, ಓಹೋ, ಧರ್ಮರಾಜನೊಬ್ಬನೇ ಜಗತ್ತಿನಲ್ಲಿ ವೀರನೇ, ನಮಗೆ ಯೋಗ್ಯತೆ ಇಲ್ಲವೇ ಎಂದು ಹೇಳುತ್ತಾ ಕೂಡಲೇ ಆ ಯಜ್ಞಾಶ್ವವನ್ನು ಕಟ್ಟಿದ್ದಾನೆ. ಸ್ತ್ರೀ ಪರಿವಾರದವರನ್ನು ಮನೆಗೆ ಕಳಿಸಿದ್ದಾನೆ. ಸೇನೆಯನ್ನು ಕರೆಸಿಕೊಂಡಿದ್ದಾನೆ. ಅರ್ಜುನನೊಂದಿಗೆ ಯುದ್ಧ ಮಾಡುವುದಕ್ಕೆ ಸಿದ್ಧನಾಗಿದ್ದಾನೆ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 8ನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀ MS ಅನಂತನಾರಾಯಣ, ವ್ಯಾಖ್ಯಾನ ಮಾಡಿದವರು ಶ್ರೀ ಹೊಸಹಳ್ಳಿ ರಾಜಾರಾಮಮೂರ್ತಿ. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ R ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.